ರಘು. ನನ್ನ ಹೆಸರು ರಘು. ನಾನು ಮಂತ್ರಿಯ ಮಗ. ಮೂರನೆಯವನು ವ್ಯಾಪಾರಿ ಮಗನಾದ ಹೆಸರು ರಾಮು. ನನ್ನ ಹೆಸರು ರಾಮು. ನಾನು ವ್ಯಾಪಾರಿಯ ಮಗ. ರಾಜ ವ್ಯಾಪಾರಿ ಮತ್ತು ಮಂತ್ರಿಯನ್ನು ಕರೆದು ಚರ್ಚೆ ಮಾಡುತ್ತಿದ್ದಾರೆ. ನಮ್ಮ ಮಕ್ಕಳನ್ನು ಕರೆಸಿ. ಅಥವಾ ಪ್ರಭುಗಳೇ. ಮಹಾಪ್ರಭುಗಳು ನಿನ್ನ ಕರೆಸಿದರೆ ಬನ್ನಿ. ನೀವೆಲ್ಲ ಇಲ್ಲಿ ಬನ್ನಿ. ನೀವೆಲ್ಲ ಇವಾಗ ಹಣ ಸಂಪಾದಿಸಕ್ಕೆ ಹೋಗಬೇಕು. ಮಹಾಪ್ರಭುಗಳೇ, ನಿಮ್ಮ ಅಪ್ಪಣೆಯಂತೆ ಆಗಲಿ. ಆಯ್ತು ಅಪ್ಪ. ಅವರು ಕಾಡಿನ ಕಡೆಗೆ ಹೊರಟರು. ಆಗ ವ್ಯಾಪಾರಿ ಮಗ ಬೆಟ್ಟದ ತುದಿಯಲ್ಲಿ ಅರಳುಗಳು ಸಿಗುತ್ತವೆ, ಬನ್ನಿ ಹೋಗೋಣ. ಆಯ್ತು, ಹೋಗೋಣ. ಅನೇಕ ದಿನಗಳ ಪ್ರಯಾಣದ ನಂತರ ಮೂವರು ಬೆಟ್ಟದ ತುದಿಯನ್ನು ತಲುಪಿದರು. ಆಗ ಅಲ್ಲಿ ಅರಳುಗಳು ಬಿದ್ದಿದ್ದವು. ಪ್ರತಿಯೊಬ್ಬರು ಒಂದೊಂದು ಅರಳುಗಳನ್ನು ತೆಗೆದುಕೊಂಡರು. ಅವರು ಬೆಟ್ಟವನ್ನು ಇಳಿದಾಗ, ನಾವು ಅರಳುಗಳನ್ನು ನುಂಗಿಬಿಡೋಣ. ಆಗ ಯಾವ ಭಯವಿಲ್ಲದೆ ಕಾಡಿನಲ್ಲಿ ಪ್ರಯಾಣಿಸಬಹುದು. ಆಯ್ತು, ನುಂಗೋಣ. ಒಬ್ಬ ಕಳ್ಳನು ಪೊದೆಗಳ ನಡುವೆ ಅಡಗಿಕೊಂಡಿದ್ದನು. ಆ ಮೂವರು ಮಾತನ್ನು ಅವನು ಕೇಳಿಸಿಕೊಂಡನು. ಅವನು ಅರಳುಗಳನ್ನು ಕಸಿದುಕೊಳ್ಳಬೇಕೆಂದು ಯೋಚಿಸುತ್ತಾನೆ. ನಾನು ನಿಮ್ಮೊಂದಿಗೆ ಬರುತ್ತೇನೆ. ಆಯ್ತು, ಬನ್ನಿ. ಆಗ ಇನ್ನೊಬ್ಬ ದರೋಡೆಕೋರ ಅವರನ್ನು ಹಿಂಬಾಲಿಸುತ್ತಾನೆ. ಅವನ ಬಳಿ ಒಂದು ಗಿಳಿ ಇರುತ್ತದೆ. ಅದು ಅವರ ಹೊಟ್ಟೆಯಲ್ಲಿ ಅರಳು ಇದೆ ಅಥವಾ ಇಲ್ಲ ಎಂದು ಹೇಳುತ್ತದೆ. ಅವರ ಹೊಟ್ಟೆಯ ಒಳಗೆ ಅರಳುಗಳು ಇರುತ್ತದೆ. ಆಗ ಆ ದರೋಡೆಕೋರನು ಅವರನ್ನು ಸಾಯಿಸಲು ಹೋದಾಗ ಕಳ್ಳನನ್ನು ಮಕ್ಕಳನ್ನು ಉಳಿಸಲು ತಾನೇ ಅಡ್ಡ ಬಂದು ನನ್ನನ್ನು ಸಾಯಿಸು ಎಂದು ಹೇಳುತ್ತಾನೆ. ಅವರನ್ನ ಬಿಟ್ಟು ಬಿಡು, ನನ್ನನ್ನು ಸಾಯಿಸು. ಆಗ ಆ ದರೋಡೆಕೋರನು ಅವನನ್ನು ಸಾಯಿಸುತ್ತಾನೆ. ಆದರೆ ಅವನ ಹೊಟ್ಟೆಯಲ್ಲಿ ಅರಳುಗಳು ಇರುವುದಿಲ್ಲ. ಅಯ್ಯಯ್ಯೋ, ಇವ್ರ ಹೊಟ್ಟೆನಲ್ಲಿ ಅರಳುಗಳು ಇಲ್ಲ. ನಂತರ ಆ ಮೂವರನ್ನು ಬಿಟ್ಟು ಬಿಡುತ್ತಾನೆ. ಅವರು ಅವರ ರಾಜ್ಯಕ್ಕೆ ಮರಳುತ್ತಾರೆ. ಈ ಕಥೆಯ ನೀತಿ, ಕಳ್ಳನು ತಾನೇ ಜೀವವನ್ನು ತ್ಯಾಗ ಮಾಡಿ ಮಕ್ಕಳನ್ನು ಉಳಿಸಿದನು.